ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ವಿದ್ಯಾರ್ಥಿ ಗುರು ಹೇಗಿರಬೇಕು ಅನ್ನುವ ಒಂದು ವಿಷಯದ ಕುರಿತು ನಾವಿವತ್ತು ಒಂದು ಶ್ಲೋಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು ಸುಭಾಷಿತ ರತ್ನಭಂಡಾಗಾರ ಎನ್ನುವಂಥ ಒಂದು ಗ್ರಂಥದಿಂದ ಆಯ್ದುಕೊಂಡಿರುವಂಥ ಒಂದು ಶ್ಲೋಕ. ಆಗತಿತ್ವಂ ಅತಿಶ್ರದ್ಧಾ ಜ್ಞಾನಾಭಾಸೇನ ತೃಪ್ತತಾ ತ್ರಯಶಿಷ್ಯ ಗುಣಾಹ್ಯೇತೆ ಮೂರ್ಖಾಚಾರ್ಯಸ್ಯ ಭಾಗ್ಯಜಾ. ಆಗತಿತ್ವಂ ಅತಿಶ್ರದ್ಧಾ, ವಿಷಯದಲ್ಲಿ ಸ್ವಲ್ಪವೂ ಜ್ಞಾನವಿಲ್ಲದಿರುವಂತಹದ್ದು, ಅರಿವೇ ಇಲ್ಲದೇ ಇರುವಂತಹದ್ದು, ಅತಿಯಾದಂಥ ಶ್ರದ್ಧೆ, ಆಮೇಲೆ ಸ್ವಲ್ಪ ತಿಳುವಳಿಕೆಯಲ್ಲಿಯೇ ತೃಪ್ತನಾಗುವಂತಹದ್ದು. ಶಿಷ್ಯರಲ್ಲಿರುವ 3 ವಿಧವಾದಂತಹ ಗುಣಗಳು ಅಧ್ಯಾಪಕರಿಗೆ ಇದು ಭಾಗ್ಯವಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಅಧ್ಯಾಪಕರಿಗೆ ಭಾಗ್ಯ ಅಂತಂದರೆ ಶಿಷ್ಯ ಗುರುವಿನ ವಿದ್ಯೆಯನ್ನು ಪ್ರಶ್ನೆ ಮಾಡದೇ ಇರುವಂತಹದ್ದು, ಅದು ಅಧ್ಯಾಪಕನ ಭಾಗ್ಯ ಆಗತ್ತೆ. ಗುರುವನ್ನು ಪ್ರಶ್ನೆ ಮಾಡದೇ ಇರುವಂತಹದ್ದು, ಯಾವುದೇ ಒಂದು ವಿಷಯವನ್ನು ಹೇಳಿದವಾಗ ಅದಕ್ಕೆಲ್ಲದಕ್ಕೂ ತಲೆಯನ್ನು ಅಲ್ಲಾಡಿಸ್ತಾ ಇರುವಂತಹದ್ದು. ಅಂದರೆ ಯಾವುದಕ್ಕೂ ಪ್ರಶ್ನೆಯೇ ಇಲ್ಲ, ಎಲ್ಲವೂ ಸಹಿತ ಅರ್ಥವಾಗಿದೆ ನನಗೆ, ಗುರು ಹೇಳಿರುವಂತಹದ್ದೆಲ್ಲವೂ ಸತ್ಯ. ಈ ರೀತಿಯಲ್ಲಿ ಇರುವಂತಹ ಶಿಷ್ಯ ಸಿಗುವಂತಹದ್ದು ಗುರುವಿನ ಭಾಗ್ಯ ಅಂತ ಹೇಳ್ತಾನೆ. ಮೂರ್ಖ ಗುರುವಿನ ಭಾಗ್ಯ ಅಂತ ಹೇಳ್ತಾರೆ. ಯಾವುದನ್ನು ಪ್ರಶ್ನೆ ಮಾಡಬೇಕು ಅದನ್ನು ಪ್ರಶ್ನೆ ಮಾಡಬೇಕು, ಶಿಷ್ಯಂದಿರು ಅದನ್ನು ಪ್ರಶ್ನೆ ಮಾಡಬೇಕು. ಎಲ್ಲವನ್ನೂ ಸಹಿತ ಅರ್ಥವಾಗಿರೋ ಥರ ಇರಬಾರದು. ಆಚಾರ್ಯರು ಹೇಳಿರುವಂತಹ ಒಂದು ವಿಷಯವನ್ನು ನಾವು ಮನನ ಮಾಡ್ಕೋಬೇಕು, ತಿಳುವಳಿಕೆ ಮಾಡ್ಕೋಬೇಕು. ಅಂದರೆ ನಾವು ತಿಳ್ಕೋಬೇಕು ಅಂತಂದರೆ ಅವರನ್ನು ಪ್ರಶ್ನೆ ಮಾಡಿ, ಅರ್ಥ ಆಗದೇ ಇರೋದನ್ನು ಪ್ರಶ್ನೆ ಮಾಡಿ ಕೇಳಬೇಕು. ಹಾಗೆ ಗುರುವಿಗೂ ಸಹಿತ ಆ ಕೇಳಿರುವ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಯಾವ ರೀತಿಯಲ್ಲಿ ಅಂತಂದರೆ, ಜಿತೇಂದ್ರಿಯ ಅಂದವಾಗ ಇದು ಪಂಚೇಂದ್ರಿಯದಲ್ಲಿ ಒಂದು ಅಂತ ಉತ್ತರ ಕೊಡುವಂತಹ ಆಚಾರ್ಯರು, ಅವರು ಯಾವ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಆಚಾರ್ಯರು. ಆದರೆ ಕುಳಿತಿರುವ ಶಿಷ್ಯ ಅದಕ್ಕೆ ಪ್ರಶ್ನೆ ಮಾಡಬೇಕು, ಪಂಚೇಂದ್ರಿಯಗಳು ಯಾವುದು, ಜಿತೇಂದ್ರಿಯ ಯಾವುದು ಅಂತ. ಆವಾಗ ಗುರುವಿಗೆ ಒಂದು ಸ್ವಲ್ಪ ಕಷ್ಟ ಆಗತ್ತೆ. ಪ್ರಶ್ನೆ ಮಾಡಿಲ್ಲ ಅಂದರೆ ಅಂಥ ಶಿಷ್ಯರನ್ನು ಪಡೆದ ನಾನೇ ಧನ್ಯ ಅಂತ ಆ ಗುರು ಅಂದುಕೊಳ್ತಾನೆ. ಅದೇ ರೀತಿಯಾಗಿ ಈ ರೀತಿಯಾದಂಥ ಒಂದು ಗುರು ಮತ್ತು ಶಿಷ್ಯನ ಸಂಬಂಧ ಎಲ್ಲದಕ್ಕೂ ತಲೆಯಲ್ಲಾಡಿಸುವಂಥದ್ದು. ಅತೀಯಾದಂಥ ಶ್ರದ್ಧೆ ಗುರುವಿನ ಮೇಲೆ, ಗುರುವಿನ ಜ್ಞಾನದ ಬಗ್ಗೆ ಅರಿವಿಲ್ಲದೆಯೇ ಶ್ರದ್ಧೆಯನ್ನು ಮಾಡುವಂಥದ್ದು. ಹಾಗೆ ವಿಷಯದ ಮೇಲೆ ಜ್ಞಾನವಿಲ್ಲದೆಯೇ ವಿಷಯದ ಮೇಲೆ ಜ್ಞಾನವೇ ಇಲ್ಲ ಅವನಿಗೆ, ಆದರೆ ಆ ವಿಷಯದ ಮೇಲೆ ತುಂಬ ಶ್ರದ್ಧೆಯನ್ನು ತೋರಿಸುವಂಥದ್ದು. ಇವೆಲ್ಲ ಸಹಿತ ಆ ಒಂದು ಗುರುವಿನ ಭಾಗ್ಯ ಇದು. ಯಾಕೆ ಅಂತ ಹೇಳಿದ್ರೆ, ಅವನಿಗೇನು ಅರ್ಥವೇ ಆಗಿರೋದಿಲ್ಲ, ಆದರೆ ಎಲ್ಲವನ್ನು ಅರ್ಥವಾಗಿರೋ ಥರ ಅವನು ನಟನೆ ಮಾಡ್ತಾನೆ. ಎಲ್ಲ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು, ನನಗೆ ಎಲ್ಲ ಅರ್ಥವಾಯಿತು ಅಂತ. ಆದರೆ ಅವನಿಗೇನು ಅರ್ಥವಾಗಿರೋದಿಲ್ಲ. ಅರ್ಥವಾಯ್ತಾ, ಅರ್ಥವಾಯಿತು ಅಂತ ಹೇಳ್ತಾನೆ. ಆ ಗುರುವಿಗೂ ಬೇಕಾಗಿರೋದಷ್ಟೇ, ನಮ್ಮ ಶಿಷ್ಯನಿಗೆಲ್ಲ ಅರ್ಥ ಆಯಿತು. ಅಂದರೆ ಗುರುವಿಗೂ ಅರ್ಥವಾಗಿರೋದಷ್ಟೇ, ಆ ಶಿಷ್ಯನಿಗೂ ಅರ್ಥವಾಗಿರೋದಷ್ಟೇ ಅಂತ ಅರ್ಥ. ಆ ರೀತಿಯಲ್ಲಿ ಗುರು ಶಿಷ್ಯುವಿನ ಸಂಬಂಧ ಇರಬಾರದು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಸುಭಾಷಿತವನ್ನು ಹೇಳ್ತಾರೆ. ವಾಚ್ಯತಾಂ ಸಮಯೋತೀತ ಸ್ಪಷ್ಟಮಗ್ರೇ ಭವಿಷ್ಯತಿ ಇತಿ ಪಾಠಯತಾಂ ಗ್ರಂಥೆ ಕಾಠಿನ್ಯಂ ಕುತ್ರ ವಿದ್ಯತೆ. ವಾಚ್ಯತಾಂ ಸಮಯೋತೀತ, ನಾನು ಹೇಳ್ತಾ ಇದ್ದೆ, ಟೈಮ್ ಆಗೋಯ್ತು ಅಂತ ಹೇಳುವಂಥದ್ದು ಆಚಾರ್ಯರು. ನಾನು ನಿಮಗೆ ಎಲ್ಲ ಸವಿಸ್ತಾರವಾಗಿ ಹೇಳ್ತಾ ಇದ್ದೆ, ಆದರೆ ಟೈಮ್ ಆಗೋಯ್ತು. ಸ್ಪಷ್ಟಮಗ್ರೇ ಭವಿಷ್ಯತಿ, ನೀವೆಲ್ಲ ಓದ್ಕೊಂಬಿಡಿ, ಇದನ್ನೆಲ್ಲ ಓದ್ಕೊಂಬಿಡಿ ನೀವು. ನಿಮಗೆ ಇವಾಗ ಏನು ಅರ್ಥ ಆಗೋದಿಲ್ಲ, ಮುಂದೆ ನಿಮಗೆಲ್ಲ ಅರ್ಥ ಆಗುತ್ತೆ.
ಈ ರೀತಿ ಆಚಾರ್ಯರು ಪಾಠವನ್ನು ಮಾಡ್ತಾ ಇದ್ದರೆ ಆಚಾರ್ಯರಿಗೆ ಯಾವುದೇ ರೀತಿಯ ಕಷ್ಟವೇ ಇಲ್ಲ. ಯಾವ ಗ್ರಂಥದಲ್ಲಿಯೂ ಸಹಿತ ಅವರಿಗೆ ಪಾಠ ಮಾಡೋದು ಕಷ್ಟವೇ ಆಗೋದಿಲ್ಲ ಆಚಾರ್ಯರಿಗೆ. ಯಾಕೆ ಅಂತಂದರೆ ಎಲ್ಲವೂ ಸಹಿತ ನೀವು ಓದ್ಕೊಳ್ಳಿ, ಮುಂದೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದು ಬಿಟ್ರೆ ಶಿಷ್ಯಂದ್ರಿಗೂ ಅಷ್ಟೇ ಅದನ್ನು ಓದ್ತಾ ಇರೋದಷ್ಟೇ, ಮುಂದೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು, ನಾವು ಓದ್ತಾ ಇದ್ದು ಬಿಡೋಣ. ಯಾವುದೇ ರೀತಿಯ ಕಷ್ಟವೇ ಇಲ್ಲ, ಶಿಷ್ಯನಿಗೂ ಕಷ್ಟವಿಲ್ಲ, ಗುರುವಿಗೂ ಕಷ್ಟವಿಲ್ಲ, ಎಲ್ಲವೂ ಸಹಿತ ಮುಂದೆ ಅರ್ಥ ಆಗತ್ತೆ. ಅಂದರೆ ಅದು ಪಾಠಕ್ರಮವೇ ಅಲ್ಲ ಅಂತ ಹೇಳ್ತಾರೆ. ಪಾಠದ ಕ್ರಮ ಯಾವುದು ಅಂತ ಹೇಳಿದ್ರೆ ಶಿಷ್ಯನಿಗೆ ಬಂದಿರುವಂತಹ ಸಮಸ್ಯೆಯನ್ನು ಬಗೆಹರಿಸಬೇಕು. ಅಲ್ಲಿ ನಿನಗೆ ಮುಂದೆ ಅರ್ಥ ಆಗತ್ತೆ ಅಂದರೆ ಇವಾಗ ಏನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅಂತಹ ಒಂದು ಮುಂದೆ ಅರ್ಥ ಆಗೋದು, ಮುಂದಿನ ದಿನದಲ್ಲಿ ತಿಳ್ಕೊಳ್ಳೋದು, ಇವೆಲ್ಲ ಪಾಠದ ಕ್ರಮವೇ ಅಲ್ಲ. ಅದಕ್ಕೋಸ್ಕರವಾಗಿ ಅಂಥ ಒಂದು ಇದನ್ನು ಗುರು ಶಿಷ್ಯರ ಒಂದು ಇದನ್ನು ಅದಕ್ಕೆ ಹೇಳುವಂಥದ್ದು ಮೂರ್ಖಾಚಾರ್ಯಸ್ಯ ಭಾಗ್ಯ ಅಂತ ಹೇಳ್ತಾರೆ. ಮೂರ್ಖ ಆಚಾರ್ಯನ ಭಾಗ್ಯ ಆಗುತ್ತೆ ಅದು. ಇವೆಲ್ಲವೂ ಸರಿ, ಈ ಎಲ್ಲ ಗುಣಗಳು ಶಿಷ್ಯನ ಇವೆಲ್ಲ ಗುಣಗಳು ಸಹಿತ ಮೂರ್ಖ ಆಚಾರ್ಯನ ಭಾಗ್ಯ. ಪ್ರಶ್ನೆ ಕೇಳದೇ ಇರುವಂತಹದ್ದು, ಆಮೇಲೆ ಎಲ್ಲದಕ್ಕೂ ತಲೆ ಅಲ್ಲಾಡಿಸುವಂತಹದ್ದು, ಅತಿಯಾದ ಶ್ರದ್ಧೆ, ಗುರುಗಳು ಏನು ಹೇಳಿದ್ರು ಕೇಳುವಂತಹದ್ದು, ಗುರುಗಳು ಹೋಗಿ ಹೊಳೆಯನ್ನು ಹಾರುವಂತಂದ್ರು ಹಾರಿಬಿಡೋದು, ಈ ರೀತಿಯಾದಂತಹ ಅತಿಯಾದಂತಹ ಶ್ರದ್ಧೆ, ಇವೆಲ್ಲವೂ ಸಹಿತ ಆ ಶಿಷ್ಯನ ಅತಿಯಾದ ಶ್ರದ್ಧೆ ಗುರುವಿಗೆ ಏನಾಗತ್ತೆ ಅಂದರೆ ಭಾಗ್ಯವಾಗತ್ತೆ. ಅದು ಎಂಥ ಗುರುವಿಗೆ ಅಂದರೆ ಮೂರ್ಖ ಗುರುವಿಗೆ ಮಾತ್ರ ಭಾಗ್ಯ ಆಗತ್ತೆ, ಸರಿಯಾದ ಗುರುವಿಗೆ ಭಾಗ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಶಿಷ್ಯಂದಿರು ಪ್ರಶ್ನೆಯನ್ನು ಕೇಳ್ತಾ ಇರಬೇಕು, ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತಾ ಇರಬೇಕು ಗುರುವಾದಂಥವನು. ಆವಾಗ ಗುರುವಿನ ಜ್ಞಾನವೂ ಸಹಿತ ಹೆಚ್ಚತ್ತೆ. ಗುರುವು ಸಹಿತ ತನ್ನ ಜ್ಞಾನವನ್ನು ಪ್ರಸರಿಸಬಹುದು. ಇಲ್ಲ ಅಂದರೆ ಗುರುವಿನ ಜ್ಞಾನವೂ ಅಲ್ಲೇ ಕೊಳ್ತು ಹೋಗುತ್ತೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಇದು ಮೂರ್ಖ ಗುರುವಿಗೆ ಮಾತ್ರ ಅದು ಭಾಗ್ಯವಾಗತ್ತೆ ವಿನಃ ಸರಿಯಾದ ಗುರುವಿಗೆ ಅದು ಭಾಗ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ಪಾಠಕ್ರಮಗಳನ್ನು ನಾವು ನಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಬೇಕು, ಅದಕ್ಕೆ ಸರಿಯಾದ ಉತ್ತರವನ್ನು ಪಡ್ಕೋಬೇಕು ಗುರುವಿನಿಂದ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಇಷ್ಟ ಆಗಬಹುದು, ಎಲ್ಲರೂ ಕೇಳಿ ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ನಮಸ್ಕಾರ.